ಈ ದಿನ ಬಂದು ನನ್ನ KGF BGML ಎಂಪ್ಲಾಯೀಸ್ ಅನ್ನು ನನಗೆ ಒಂಥರ ಫೈನ್ ಆಗ್ತದೆ. ಯಾಕೆಂದರೆ ಇಲ್ಲಿ BGML ಅಲ್ಲಿ ಮಾರಿಗುಪ್ಪಂ ಟು ಬಾಲಘಾಟ್ ಲೈನ್ ಮೋರ್ ದನ್ 127 ಮನೆಗೆ ಮೋಲ್ಡಿಂಗ್ ಹಾಕಿದ್ದಾರೆ. ಮೋಲ್ಡಿಂಗ್ ಅಂದರೆ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ಗೆ ಮೋಲ್ಡಿಂಗ್. ಒಂದು ಮೋಲ್ಡಿಂಗ್ ಹಾಕೋದಕ್ಕೆ ಎಸ್ಟೇಟ್ ಆಫೀಸರಿಂದ ಸೂಪರ್ವೈಸರ್ಗಳು ಹೋಗ್ತಾರೆ ಫಸ್ಟ್ ಚೆಕಿಂಗ್ ಮಾಡೋಕ್ಕೆ. ಅವ್ರು ಕೊಟ್ಬಿಟ್ರೆ ಮೋಲ್ಡಿಂಗ್ ಹಾಕಿ ಪರ್ಮಿಷನ್ ಕೊಡ್ತಾರೆ, ಕೊಟ್ಟಿಲ್ಲ ಅಂದರೆ ಡೆಮಾಲಿಷ್ ಮಾಡ್ತಾರೆ, ಎಲ್ಲ ತೆಗೆದಾಕ್ತಾರೆ. ಹಂಗಂದ್ರೆ ಮೋರ್ ದನ್ 127 ಮೋಲ್ಡಿಂಗು ಪಕ್ಕ ಎವಿಡೆನ್ಸ್ ಫೋಟೋ ಇದೆ ಅಪ್ ಟು ಮಾರಿಕಪಟ್ಟು ಬಾಲಘಾಟ್ ಲೈನು. ಇದರಲ್ಲಿ 50,000ದಿಂದ 1 ಲಕ್ಷ ಕಲೆಕ್ಷನ್ ಆಗುತ್ತೆ. ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ. ನಾನಿರೋದು ಮನೆ ಓಲ್ಡ್ ವಾರಂಟ್ ಲೈನು. ನನ್ನ ಪಕ್ಕದಲ್ಲಿ ವೆಸಿನ್ ಬ್ಲಾಕ್ ಒಂದು CSI ಚರ್ಚ್ ಇದೆ, ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿ ನೀವು, ದೊಡ್ಡ ಬಿಲ್ಡಿಂಗ್ 3 ಆಫೀಸ್ಟರ್ ಬಿಲ್ಡಿಂಗ್. ಇಷ್ಟು ಮೈನಿಂಗ್ ಏರಿಯಾದಲ್ಲಿ ಅಷ್ಟು ಬಿಲ್ಡಿಂಗ್ ಕಟ್ಟಕ್ಕೆ ಪಾಸಿಬಲ್ ಇಲ್ಲ, ಯಾಕಂದ್ರೆ ಇಲ್ಲಿ ಏರ್ ಬ್ಲಾಸ್ಟ್ ಆಗುತ್ತೆ, ಒಂಥರ ಇಶ್ಯೂ ಇದೆ. ಇಲ್ಲಿ ಮೋಲ್ಡಿಂಗ್ ಕಟ್ಟಿದ್ರೆ ಇಶ್ಯೂ ಆಗುತ್ತೆ. ಹಂಗಂದ್ರೆ ಇವ್ರು ಮೋಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ನ್ಯಾಯ ಅದು? ಇನ್ನೊಂದು, ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರಲ್ಲ ವಿತ್ ಸೂಪರ್ವೈಸರ್ಗೆಲ್ಲ ಸೇರಿ, ಇವ್ರಿಗೊಂದು ಸ್ಯಾಲ್ರಿ, ಸೆಕ್ಯೂರಿಟಿಗೊಂದು ಸ್ಯಾಲ್ರಿ. ಇಲ್ಲಿ ಮೋರ್ ದನ್ 240 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಇವ್ರಿಗೆ ಕೊಡ್ತಾ ಇರೋದು BGML ಸ್ಯಾಲ್ರಿ, BGML ಕಡೆಯಿಂದ ಸ್ಯಾಲ್ರಿ ಕೊಡ್ತಾ ಇರೋದು. BGMLಗೆ ಕೋಟ್ರು 1 ಇಯರ್ ಅಲ್ಲಿ 2 ಕೋಟಿ ಬರುತ್ತೆ. 1 ಕೋಟಿಗೆ 1.5 ಕೋಟಿ ಬರುತ್ತೆ ಡೆಲ್ಲಿಯಿಂದ. ಇವ್ರಿಗೆ ಕಂಪಲ್ಸರಿ ಬರ್ತಾ ಇದೆ 1.5 ಕೋಟಿ. ಮುಂಚೆಲ್ಲ ತುಂಬಾ ಬಂದಿದೆ, ಇವತ್ತು 1.5 ಕೋಟಿ ಬರ್ತಾ ಇದೆ. 1.5 ಕೋಟಿಯಲ್ಲಿ ಏನ್ ಮಾಡ್ತಾರೆ ಇವರು? 1.5 ಕೋಟಿಯಲ್ಲಿ BGML ಕೆಲಸ ಮಾಡ್ತಾ ಇರೋದು ಒಂದು ಅಭಿಲಾಷ್, ಒಂದು ಜೋಸೆಫ್ OSD, ಒಂದು ಅಮಿತ್ ಮಿಶ್ರಾ CSO, ಇನ್ನೊಂದು ಫೈನಾನ್ಸು. ಈ 4 ಜನ ಮಾತ್ರ ಎಂಪ್ಲಾಯಿಗಳು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಮಿಕ್ಕಿದ ಇರುವುದು ಬಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ಅವರು. ಕೆಲವರು ಅದ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕಾಂಟ್ರಾಕ್ಟ್ ಸ್ಯಾಲ್ರಿ ಕೊಡ್ತಾ ಇದೆ. ಮಿಕ್ಕಿದು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್. ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗೆ 1.5 ಕೋಟಿಯಲ್ಲಿ ಏನ್ ಮಾಡ್ತಾರೆ? ಯಾರಾದ್ರೂ ಒಬ್ಬನ RTI ಹಾಕಿದ್ರೆ ಕಾನೂನು ಹೇಳ್ತಾರೆ, ಈ ಕಾನೂನಲ್ಲಿ ಕೊಡೋಕ್ಕಾಗ ಸಾಧ್ಯ ಇಲ್ಲ, ಆ ಕಾನೂನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸುಳ್ಳು ಮಾಹಿತಿಗಳು. ಅದೇ ತರ ಬಂಗಾರಪೇಟೆ ಹೋಬಳಿ ತಕೊಳ್ಳಿ, ಮೋರ್ ದನ್ 3,000 ಎಕರೆ ಮೇಲೆ. ಅದೇ ತರ KGF ಅಲ್ಲಿ 1,500 ಎಕರೆ ಮೇಲೆ ಪಾಣಿ ಮಾಡಿದ್ದಾರೆ. ಬಂಗಾರ ಗಣಿ, ನೀವು ಬೇಕಂದ್ರೆ ಚೆಕ್ ಮಾಡಿ. ಬಂಗಾರ ಗಣಿ ಹೆಸರು ಬರುವುದು ಬಂಗಾರ ಗಣಿ. ಬಂಗಾರ ಗಣಿಯಲ್ಲಿ ಯಾರಾದ್ರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಣಿ ಮಾಡೋಕ್ಕಾಗತ್ತಾ? ಇನ್ನೊಬ್ಬ ಹೆಸರು ಸೇರ್ಸಕ್ಕಾಗತ್ತಾ? ಅದು ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ BGML. ಹಂಗ ಸೇರ್ಸ್ತಾರೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? CSO ಏನ್ ಮಾಡ್ತಾರೆ? ಜೋಸೆಫ್ ಏನ್ ಮಾಡ್ಕೊಂಡಿದ್ದಾರೆ? ಇವ್ರ ಹತ್ರ ಲಂಚ ತಗೊಳ್ತಾರ? ನಮ್ಗೊಂದು ಅನುಮಾನ ಬರುತ್ತಲ್ಲ, ಜನರಲ್ ಆಗಿ ಒಂದು ಅನುಮಾನ ಬರುತ್ತೆ, ಇವ್ರು ಲಂಚ ತಗೊಳ್ಳಕ್ಕೆ ಹಂಗೆಲ್ಲ ಬಿಡ್ತಾರೆ. ಇದಕ್ಕೇನ್ ಮಾಡಿದ್ವಿ, ನಮ್ಮ ಟೀಮಲ್ಲಿ ಜಗನ್ನಾಥ್ ಒಬ್ರು ನಮ್ಮ ಟೀಮಲ್ಲಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು ಆಲ್ರೆಡಿ AC ಮೇಲೆ ಕಂಪ್ಲೇಂಟ್ ಥ್ರೂ ಮಾಡಿ, ಇದಕ್ಕೆ ಮುಂಚೆ AC ಅವತ್ತು ಅಕ್ರಮ್ ಬಾಷಾ DC ಪೀರಿಯಡ್ ಅಲ್ಲಿ ನಮ್ಮ KGF ತಹಸೀಲ್ದಾರ್ ಇದಕ್ಕೆ ಮುಂಚೆ ಲೇಡಿ ಮೇಡಮ್ ನಾಗವೇಣಿ ಅವ್ರ ಪೀರಿಯಡ್ ಅಲ್ಲಿ, ಆಮೇಲೆ ಪಾನಿ ಬ್ಯಾರೆಲ್ ಕ್ಯಾನ್ಸಲ್ ಮಾಡಿ ಬಂಗಾರ ಗಣಿನ ನಮ್ಮ ಕಡೆಯಿಂದ ಪ್ರಿಸರ್ವ್ ಮಾಡಿ ಬರ್ತಾ ಇರೋದು. ಹಂಗಂದ್ರೆ ನೀವು ಆರಾಮಾಗಿ ಕೂತ್ಕೊಂಡು ದಿನಾ ದುಡ್ಡು ಮಾಡ್ಕೊಂಡಿದ್ರೆ ಇಲ್ಲಿ BGML ಯಾರಾದ್ರೂ ಒಬ್ರು ಕಟ್ಟಕ್ಕೆ ಹೋಗಿ ಒಂದು ಜಾಗದಲ್ಲಿ ಹೋಗಿದ್ರೆ ಎಷ್ಟು ಇಶ್ಯೂ ಮಾಡ್ತಾರೆ? ಇಷ್ಟೇ ನಮ್ದು ಪಾಯಿಂಟು. ಯಾಕಂದ್ರೆ ಇವ್ರಿಗೆ ದುಡ್ಡುಗಳು ಸುಮಾರು ದುಡ್ಡುಗಳು ಬರುತ್ತೆ. ನಮ್ದು ಏನೋ ಕ್ವಶನು, ಜನರಲ್ ಆಗಿ ಟೋಟಲ್ ಜನಾಗಿ ಬಿಟ್ಬಿಡಿ. ನಾವು KGF ಅಲ್ಲಿ ಹುಟ್ಟಿದೀವಿ, ಎಲ್ಲ BGML ಎಂಪ್ಲಾಯ್ಸ್ ಅನ್ನು. ಟ್ಯಾಕ್ಸ್ ಅಂದ್ರೆ ಒಂದು ಮನೆಗೆ ಮಂಜು ಮನೆ ಇಟ್ಕೊಳ್ಳಿ, ಮಂಜು ಮನೆಗೆ ಟ್ಯಾಕ್ಸ್ ಕಟ್ಟಕ್ಕೆ ಹೋಗ್ತೀವಿ. ಅನ್ಆಥರೈಸ್ ಇದೆ ಅದು ಮನೆಗೆ. ಇವರು ಆಥರೈಸ್ ಮಾಡ್ತಾರೆ, ಆಥರೈಸ್ ಮಾಡಿ ಟ್ಯಾಕ್ಸ್ ತಗೊಳ್ತಾರೆ. ಅದಕ್ಕೆ 25,000 20,000 ಒಳಗಡೆ ಹುಡುಗರು ಇದ್ದಾರೆ. ಎಷ್ಟು ಮಾಡಿದ್ದಾರೆ? ನಮ್ಮ ಹತ್ರ ವಿತೌಟ್ ಎವಿಡೆನ್ಸ್ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಮುಂಚೆ ಕೂಡ ಒಂದು ಕಾಲದಲ್ಲಿ 35 ವರ್ಷ ಮುಂಚೆ ಬಂದು ವಿಜಿಲೆನ್ಸ್ ಬಂದಿರೋದು ಇಲ್ಲಿ BGML ವಿಜಿಲೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅದ. ಆ ವಿಜಿಲೆನ್ಸ್ ಕರೆಸಿರೋದು ಬಾಬು ಒಬ್ಬನೇ. ಆಮೇಲೆ ಒಂದು 3 ಮಂತ್ ಬ್ಯಾಕ್ ಬಂದಿದ್ದಾರೆ. ಎಲ್ಲಿಗೆ ಕಲ್ದಾನ ಆಯ್ತಲ್ಲ ಮೈನ್ಸ್ ಅಲ್ಲಿ, ಕಲ್ದಾನ ಆಗಿದ್ರ ಮೇಲೆ ಆ ಕಲ್ದಾನ ಆಗಿದ್ರ ಮೇಲೆಗಳು ಮ್ಯಾನೇಜರ್ ಇವರು ಯಾರು ರಿಮೂವ್ ಮಾಡಿಲ್ಲ. ಮ್ಯಾನೇಜರ್ ಅಲ್ಲೇ ಕೂತಿದ್ದಾರೆ. ಅವರು ಮುಂಚೆ ಒಳಗಡೆ BGML ಒಳಗಡೆ ಮನೆ ಕೊಟ್ಟಿದ್ದಾರೆ, ಇವತ್ತು ಸ್ವಲ್ಪ ಔಟ್ಸೈಡ್ ಬಿಟ್ಟಿದ್ದಾರೆ. ಇಷ್ಟೇ, ಚೇಂಜ್ ಏನಿಲ್ಲ. ಒಂದು ಕಮ್ಯುನಿಟಿಯಲ್ಲಿ ಹೋಗ್ತಾ ಇದೆ BGML ಅಲ್ಲಿ 4 ಜನ ಹೇಳ್ತಾರೆ, ಒಂದು ಕಮ್ಯುನಿಟಿಯಲ್ಲಿ ಇದು ಥ್ರೂ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೇ ಬಿಟ್ರೆ BGML ಅಲ್ಲಿ ಇಶ್ಯೂ ಅಲ್ಲಿ ನಮ್ಮ ಜನಕ್ಕೆ 26 ವರ್ಷ ಆಯ್ತು, 1 ರೂಪಾಯಿ ಕೊಡಕ್ಕೆಲ್ಲ. ಅದು ರೆಕಮೆಂಡೇಶನ್ ಮಾಡ್ತಾರ ಏನಿಲ್ಲ.
ಜಿಮ್ಖಾನಾ ಗ್ರೌಂಡ್ ನಮ್ಮ MP ಏನ್ ಮಾಡ್ತಾ ಇದಾರೆ? ರಿಲಿಜನ್ ಮ್ಯಾಟರ್ ಬರ್ತೀವಿ. ರಿಲಿಜನ್ ಅಲ್ಲಿ ಏನ್ ಬರ್ತೀವಿ? ರಿಲಿಜನ್ ಕೆಲವು ರಿಲಿಜನ್ ಬಿಲ್ಡಿಂಗ್ ಕಟ್ತಾ ಇದಾರಲ್ಲ, ಅದಕ್ಕೆ ಎಷ್ಟು ಫಿಕ್ಸ್ ಆಗುತ್ತೆ? 3 ಲಕ್ಷ 4 ಲಕ್ಷ ದೊಡ್ಡ ದೊಡ್ಡ ಬಿಲ್ಡಿಂಗ್. ಬೇಕಂದ್ರೆ ನಿಮ್ಮ ಒಂದು ಎಲ್ಲಿ ಬೇಕಾದ್ರೆ ನೋಡಿ, ಹೊಸ ಕಟ್ತಾ ಇದಾರೆ ಅಂದ್ರೆ ಇವ್ರ ಪರ್ಮಿಷನ್ ಆಥರೈಸ್ಡ್ ಅನ್ಆಥರೈಸ್ಡ್. ಆಥರೈಸ್ ಮೀನ್ಸ್ ಏನೋ ರಿನಿವೇಶನ್. ಈ ಬಿಲ್ಡಿಂಗ್ ಇದೆಲ್ಲ ರಿನಿವೇಶನ್, ಹಂಗೆ ಸ್ವಲ್ಪ ಪ್ಯಾಚ್ ಆಗುತ್ತೆ, ರಿನಿವೇಶನ್ ಮಾಡಕತ್ತ ಆಥರೈಸ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕಲ್ಲ. ಇವರು ದುಡ್ಡು ಕೊಟ್ರೆ BJMನಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಆನರಬಲ್ ಮಿನಿಸ್ಟರ್ ಕಿಶನ್ ರೆಡ್ಡಿ ಸರ್ ಹತ್ರ ಲೆಟರ್ ಥ್ರೂ ಮಾಡ್ತೀವಿ. ಆನರಬಲ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಪೀಯೂಷ್ ಗೋಯಲ್ ಸರ್, ಆನರಬಲ್ ಮೈನಿಂಗ್ MD, 3 ಜನಕ್ಕೆ 101% ಈವ್ನಿಂಗ್ ಒಳಗಡೆ ಎಲ್ಲ ದಾಖಲಾತಿಟ್ಟು ಲೆಟರ್ ಥ್ರೂ ಮಾಡ್ತೀವಿ. ಆಲ್ರೆಡಿ 1 ವೀಕ್ ಮುಂಚೆ ಪೀಯೂಷ್ ಗೋಯಲ್ ಸರ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಲೆಟರ್ ಥ್ರೂ ಮಾಡಿದ್ವಿ. ಬೇಕಂದ್ರೆ ನಿಮ್ಗೆ ವಾಟ್ಸಪ್ಪಲ್ಲಿ ನಾನು ಮೇಲಲ್ಲಿ ತೋರಿಸ್ತೀವಿ. ಪೀಯೂಷ್ ಗೋಯಲ್ಗೆ ಲೆಟರ್ ಥ್ರೂ ಮಾಡಿದ್ದೀವಿ. ಮಿನಿಸ್ಟ್ರಿಗೆ ಕಿಶನ್ ರೆಡ್ಡಿ ಸರ್ಗೆ ಥ್ರೂ ಮಾಡಿದ್ದೀವಿ. ನಂದು ಆಫೀಸ್ ಸಂಘ ವಿಗಾರ ನಮ್ಮ ಟೀಮ್ ಅಲ್ಲಿಂದ ಕಳಿಸಿದ್ದೀವಿ, ಅಲ್ಲಿಂದ ಥ್ರೂ ಮಾಡ್ತಾರೆ. ನಮಗೆ ಆಟೋಮೆಟಿಕ್ ಲೀಗಲ್ ಆಗಿ ಬಂದ್ಬಿಡುತ್ತೆ. ಲೆಟರ್ ಥ್ರೂ ಮಾಡಿದರೆ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಲೆಟರ್ ಥ್ರೂ ಆಗುತ್ತೆ, ನಮ್ಗೆ ಥ್ರೂ ಆಗುತ್ತೆ. ಇಲ್ಲಿ ಏನು ವಿಷಯ ಅಂದರೆ ಪೊಸಿಷನ್ ಸರ್ಟಿಫಿಕೇಟು 10 to 15 ಸಮಥಿಂಗ್ ಮೆಜರ್ಮೆಂಟು. ಈ ಮೈನಿಂಗ್ ಏರಿಯಾದಲ್ಲಿ 10 to 15 ಈ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಇಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಜನಕ್ಕೆ 90% ಜನಕ್ಕೆ ಕೊಟ್ಟಿಲ್ಲ, ಸ್ವಲ್ಪ ಜನ ಕೊಟ್ಬಿಟ್ಟು ಅದು ಕೊಡೋಕ್ಕೆ ಕೆಪಾಸಿಟಿ ಇಲ್ಲ. ಅಂದರೆ ಏನು ಇವರು ಮ್ಯಾನೇಜ್ಮೆಂಟ್ ಅವರು? MP ಅವರು ಇದ್ರ ಮೇಲೆ ಆಕ್ಷನ್ ತಗೊಳ್ಬೇಕು. MP ಅವರು ಬರಬೇಕು. ಮೈನಿಂಗ್ ಅಲ್ಲಿ ನಾವೆಲ್ಲ ಮೈನಿಂಗ್ ಎಂಪ್ಲಾಯ್ಸ್ ಅನ್ನು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ನಮ್ದು ಮನೆ ಎಷ್ಟಿರುತ್ತಾ? 10ಕ್ಕೆ 15 ಯಾರೋ ಇರೋಕ್ಕಾಗತ್ತಾ? ಒಂದು ಬಾತ್ರೂಮ್ ಟಾಯ್ಲೆಟ್ ಕಟ್ಟಿದ್ರೆ ಡೆಮಾಲಿಷ್ ಮಾಡಕ್ಕೆ ಬರ್ತಾನೆ. ಅದೇ ಬಿಲ್ಡಿಂಗ್ ಕಟ್ಟಿದ್ರೆ ಇವತ್ತು 127 ಮೋಲ್ಡಿಂಗ್ ಇದೆ. ನಾವು ಏನಾದರೂ ಜನ ಪಾಪ ಲೇಡೀಸ್ ಎಲ್ಲ ಇರೋದಾರೆ ಮನೆಯಲ್ಲಿ ಏನೋ ಟಾಯ್ಲೆಟ್ ಕಟ್ಟಕ್ಕೆ ಹೋಗಿದ್ರೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಕಳಿಸಿ ಹೊಡೆಯಕ್ಕೆ ಬರ್ತೀರಾ, ದುಡ್ಡು ಕೊಡಲ್ಲ. ಹಿಂಗಂದ್ರೆ ಈ KGF ಅಲ್ಲಿ ಏನ್ ಮಾಡಬೇಕು? ಮಿನಿಸ್ಟರ್ ಅವರು ಇದ್ರ ಮೇಲೆ ಸ್ಟೆಪ್ ತಗೊಳ್ಬೇಕು, MLA ಮೇಲೆ ಸ್ಟೆಪ್ ತಗೊಳ್ಬೇಕು, ಅಂಡ್ MP ಮಲ್ಲೇಶ್ ಬಾಬು ಅವರು ಸ್ಟೆಪ್ ತಗೊಳ್ಬೇಕು. ಯಾಕಂದ್ರೆ ಇನ್ನೂ ಕೊಟ್ಟಿಲ್ಲ. 10ಕ್ಕೆ 15 ಚಿಕ್ಕದು, ಒಂದು ಚಿಕ್ಕ ರೂಮ್ ತರ ಅದು ಇರೋಕ್ಕೆ ಸಾಧ್ಯ ಇರುತ್ತಾ? ಎಲ್ಲೋ ನೋಡಿರ್ತೀರಾ, ಚಿಕ್ಕ ಟಾಯ್ಲೆಟ್ ರೂಮ್ ತರ ಅದು. ಅದೇ ಕೊಡಕ್ಕೆ ಇವ್ರಿಗೆ ಕೆಪಾಸಿಟಿ ಇಲ್ಲ. ನನ್ನ ತಂದೆ ಮೈನಿಂಗ್ ಅಲ್ಲಿ ಕೆಲಸ ಮಾಡಿ 45 ವರ್ಷ ಕೆಲಸ ಮಾಡಿರೋ ನನ್ನ ತಂದೆ ಫುಟ್ಬಾಲ್ ಪ್ಲೇಯರ್, BJML ಎಂಪ್ಲಾಯ್ ಅಂದ್ರೆ ಫುಟ್ಬಾಲ್ ಪ್ಲೇಯರ್ ಎಲ್ಲ ಇಡೀ ಜನ ಗೊತ್ತು. ನಮ್ಗೆ ಒಂದು ಕೊಟ್ಟಿಲ್ಲ. ಯಾರು ಕೊಡ್ತಾರೆ ಇವರು? ಇಲ್ಲಿ STP ಜನಕ್ಕೆ ಮಾತ್ರ ಹೇಳ್ತಾರೆ. ನಾವು ಇದಕ್ಕೆ ಮುಂಚೆ ಕೆಲಸ ಮಾಡಿದೀವಿಲ್ಲ ಮೈನಿಂಗ್ ಅಲ್ಲಿ, ಇದಕ್ಕೆ ಮುಂಚೆ ಕೆಲಸ ಮಾಡಿದೀವಿ. ಇವ್ರಿಗೆಲ್ಲ ಯಾರು ಕೊಡುವುದು? ನಾವೆಲ್ಲ ಪಾಕಿಸ್ತಾನ ಹೋಗ್ಬಿಡ್ಬೇಕಾ? ಇಲ್ಲಿ ಹುಟ್ಟಿ ಕೆಲಸ ಮಾಡಿ ನಾವೆಲ್ಲ ಹಿಂಗ್ ಮಾತಾಡ್ತೀವಿ ಅಂದ್ರೆ BJML ಎಂಪ್ಲಾಯೀಸ್ ಅನ್ನು ಯಾಕೆ ಕೊಡಕ್ಕೆ ಸಾಧ್ಯ ಆಗಲ್ಲ? ಇವ್ರು ಕೊಡಲ್ಲ, ಕೆಪಾಸಿಟಿ ಇಲ್ಲ ಅವ್ರಿಗೆ. ನಮ್ಕನ ಹೇಳಿ ನಾವು ಹೋಗ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಡೈರೆಕ್ಟ್ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ನಾವು ಬಾಬಾ ಹತ್ರ ಅಷ್ಟು ಕೆಪಾಸಿಟಿ ಇದೆ, ಇಲ್ಲ ಅಂದ್ರೆ ನಾವು ಏನು ಮಾತಾಡಕ್ಕೆ ಬರಲ್ಲ. ಬೇಕಂದ್ರೆ ಮಿನಿಸ್ಟರ್ ಹತ್ರ ನೀವು ಬಂದ್ರೆ ನಾನು ನಿಮ್ಮ ಡೈರೆಕ್ಟ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಕಿಶನ್ ರೆಡ್ಡಿ ಸರ್ ಡೈರೆಕ್ಟ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಬೇಕಾದ್ರೆ ಹೈದರಾಬಾದ್ ಬಂದ್ರು ಕರ್ಕೊಂಡು ಹೋಗ್ತೀನಿ, ಡೆಲ್ಲಿ ಬಂದ್ರು ಕರ್ಕೊಂಡು ಹೋಗ್ತೀನಿ. ಹಿಂಗೆಲ್ಲ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಮಿಸ್ಯೂಸ್ಗಳು ಮಾಡ್ಕೊಂಡು ಯಾರಿಗೂ ದುಡ್ಡು ಬರುತ್ತೆ ಹಂಗೆ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ರೆ ಅದು ಅನ್ಯಾಯ. ಇವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಇವರು ಇಲ್ಲಿರುವ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಬೇಕು ಅನ್ನೋ ನನ್ನ ಮುಖಾಂತರ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.